ವೈಫ್ ಟೀ ಮಾಡ್ಲಿತ್ತಾರ, ಟೀ ಕುಡ್ಕೊಂಡು ಮೇಲೆ ಹೋಗೋದು. ಸೊ ಆರ್ ಯು ರೆಡಿ? ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಲ್ಲ ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಸೊ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಇವತ್ತು ಅರ್ಧ ಗಂಟೆ ಲಘು ಬಂದೆ ನಾನು ಕೆಲಸದಿಂದ. ಸೊ ನಾಳೆಗೆ ಬೇಕಾದಂಥ ಸತ್ಯನಾರಾಯಣ ಪೂಜೆ ಎಲ್ಲ ತಯಾರಿಗಳು ಈಗ ನಡ್ಲಿಕ್ಕತ್ತವು. ಸೊ ಈಗ ನಮ್ಮ ಹುಡುಗರು ಊರಿಂದ ಬಾಳೆಕಂಬ, ಮಾವಿನ ತೊಳೆದು ಇನ್ನಿತರ ಕೆಲವೊಂದು ಪೂಜಾ ಸಾಮಗ್ರಿಗಳು ಅಂದ್ರೆ ಈ ಕೃಷಿ ಭೂಮಿಯಿಂದ ಬೇಕಾಗಿದ್ದು ಪೂಜೆಗಳಿಗಿಂದ ಅದನ್ನೆಲ್ಲ ತೊಗೊಂಬರ್ಲಿಕ್ಕತ್ತಾರ. ಸೊ ನಾವು ಇಲ್ಲಿ ಹೂವು ಮಗದೊಂದು ಕೊಂಡು ತರೋ ಏನೋ ಒಂದು ಇಲ್ಲಿ ತರ್ಲಿಕ್ಕತ್ತೀವಿ. ನಾಳೆ ಸತ್ಯನಾರಾಯಣ ಪೂಜೆ, ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ನಡೆದಿದೆ. ಸೊ ಎಲ್ಲಿ ಸತ್ಯನಾರಾಯಣ ಪೂಜೆ ಅಂದರೆ ನಮ್ಮ ಮನೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅದಲ್ಲ. ಸೊ ಆ ಫಸ್ಟ್ ಫ್ಲೋರ್ ಮನೆ ಒಳಗಡೆ ಸತ್ಯನಾರಾಯಣ ಪೂಜೆ ಅದ. ಸೊ ಅಲ್ಲಿ ಮೇಲ್ಗಡೆ ಅಮ್ಮ ಕಾಕು ತಯಾರಿ ನಡೆಸಾರ. ಅವ್ರು ಏನೇನು ತಯಾರಿ ನಡೆಸಾರ ಏನು ಅಂತ ಈಗ ಅಲ್ಲೋಗಿ ತೋರಿಸ್ತೀನಿ ಬರ್ರಿ. ವೈಫ್ ಟೀ ಮಾಡ್ಲಿತ್ತಾರ, ಟೀ ಕುಡ್ಕೊಂಡು ಮೇಲೆ ಹೋಗೋದು. ಸೊ ಮ್ಯಾಲೆ ಹೋಗ್ಲಿಕ್ಕೆ ಬೇಕಾದಂಥ ವಸ್ತುಗಳನ್ನೆಲ್ಲ ಈಗ ಜಮಾ ಮಾಡ್ತಾರೆ, ಇಲ್ಲಿಂದ ತೊಗೊಂಡೋಗೋದು. ಸೊ ಆರ್ ಯು ರೆಡಿ? ವೆರಿ ಗುಡ್. ಇಷ್ಟಕ್ಕೊಂದು ಐಟಮ್ಸ್ಗಳು ಒಯ್ದಾರ. ಈಗ ಇದ್ರ 3-4 ಪಟ್ಟು ಐಟಮ್ಸ್ಗಳನ್ನ ಈಗ ಆಲ್ರೆಡಿ ಮ್ಯಾಲೆ ಒಯ್ದಾರ. ಸೊ ಮತ್ತೆ ಏನೇನೋ ಇಲ್ಲಿ ಒಯ್ಯವು ಈಗ ಒಯ್ಬೇಕು. ಇವತ್ತು ನನ್ನ ಮಗ ಅರ್ಜುನ್ದು ಹೇರ್ ಕಟ್ಟಿಂಗ್ ಆಗಿದೆ. ಲುಕ್ಸ್ ಕ್ಯೂಟ್. ಸೊ ಏನೇನಾಯ್ತು ಇವತ್ತು? ನಾವು ಬರೋದ್ರಾಗೆ ಎಲ್ಲ ಮ್ಯಾಲಿಟ್ಟು ಬಂದ್ರೆ ಇನ್ನೊಂದು ಸ್ವಲ್ಪನಾ? ಎಷ್ಟು ಜನ ಆಗ್ಬೋದು ನಾಳೆ? ಓಕೆ ಓಕೆ. ಎಷ್ಟು ಗಂಟೆಗೆ ಬರ್ತೇವೆ ಅಂತ ಯಾರು ಭಟ್ರು? ಹೌದಾ, 8:30 ಅಂದ್ರೆ 9ಕ್ಕೆ ಶುರು ಮಾಡ್ತಾರೆ ಸತ್ಯನಾರಾಯಣ ಪೂಜೆ, ಹೌದಿಲ್ಲ? 9ಕ್ಕೆ ಶುರು ಮಾಡಿದ್ರೆ 10:30 ಅನ್ನ. ಓಕೆ. ಎಷ್ಟು ಸಲ ಅಡ್ಡಾಡ್ತೀಯವ? ಬಿದ್ದಿಗಿದೀಯವ ತಾಯಿ. ಏಲ್ ಕ್ಲೋಸ್ ಆಗ್ಯದ, ತೆಗಿಬೇಡದ್ನ. ಸರಿ, ಬರೀ ಹುಡುಗಾಟೆ ಆಡ್ತೀನ. ಅದನ್ನ ತಗೋ, ಬ್ಯಾಗ್ ತಗೋ. ಹಾಂ, ಬ್ಯಾಗ್ ತಗೋ. ಎತ್ಲಿಕ್ಕೆ ಬರುತ್ತಿಲ್ಲ? ಇಲ್ಲ, ನಾ ತಗೋತೀನಿ. ಓಕೆ ಓಕೆ, ಎತ್ಕೋ. ಬಿಡ್ಬಿಡ, ನಾ ಎತ್ಕೋತೀನಿ. ಬಿಡು ಬಿಡು, ಬೇಡ ಬೇಡ. ನೋಡಿ ಮಾಲತ್. ನೀ ಯಾಕೆ ಕೇಳ ಬಂದಿ? ಹಾಂ ಸರಿ, ಮೇಲತ್ರಿ ಮೇಲತ್ರಿ, ಫಾಸ್ಟ್ ಫಾಸ್ಟ್ ಮೇಲತ್ರಿ, ಫಾಸ್ಟ್ ಸ್ಪೀಡ್. ನಡೆದು ತಯಾರಿ? ಯಾವ ಬಲ್ಬ್? ಲೈಟ್ ಆನ್ ಮಾಡ್ಬೇಕಾ, ಬಲ್ಬ್ ಹಾಕ್ಬೇಕಾ? ಎಲ್ಲವ ಬಲ್ಬ್ ತಂದೀರ? ಕೊಡ್ರಿ, ಓಪನ್ ಮಾಡ್ಕೊಡಿ. ಇಲ್ಲೊಂದು ಆನ್ ಆಗ್ಬೇಕು, ಬಾಕಿ ಎಲ್ಲೂ ಇಲ್ಲ ಅನ್ನಿಸ್ತದೆ. ಏಯ್ ಸರಿ, ಹೇಳ್ಕೊ ಹೇಳ್ಕೊ ಹೇಳ್ಕೊ. ಇಲ್ಲಿಂದ ನೋಡಿಲ್ಲ ಇದು ಇಲ್ಲಿ ಬಾಲ್ಕನಿಯಿಂದ ನೋಡುವಂಥ ವ್ಯೂ ಇದು.
ಬ್ಲೌಸ್ ಪೀಸ್ ಎಷ್ಟು ಚಲೋ ಅಷ್ಟ ಇವೆಲ್ಲ ಉಡಿವೆ ಅಲ್ರಿ ಕೇಳ್ತೇನೆ ಅವ್ರು ಬಂದು ಹೇಳ್ಬಿಡಿ ಕಟ್ ಹೋಗ್ತಾರ ನಾಳೆ ಯಾವ ಪೂಜೆ ಇರೋದು ಸತ್ಯನಾರಾಯಣ ಪೂಜೆ ಅದಕ್ಕೆ ಪ್ರಿಪ್ರೇಷನ್ ನಡೆಸಿ ಏನು ಪ್ರಿಪ್ರೇಷನ್ ನಡೆಸಿದ್ರಿ ಏನೋ ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ನಾಳೆ ಸತ್ಯನಾರಾಯಣ ಪೂಜೆಗೆ ಬೇಕಾದಂತ ವ್ಯವಸ್ಥೆ ಇಲ್ಲಿ ನಡಲಿಕ್ಕೆ ಈಗ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವಂತ ಜಾಗ ಅಲ್ಲೆಲ್ಲ ಪ್ರಿಪರೇಷನ್ ಆಗಿದೆ ಆಲ್ಮೋಸ್ಟ್ ಅರ್ಧದಷ್ಟು ಪ್ರಿಪರೇಷನ್ ಎಲ್ಲ ಮುಗಿದಿದೆ. ಈಗ ಈ ಕಡೆ ಇಲ್ಲಿ ಪೂಜೆಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನು ಇಟ್ಟಿವಿ. ಇಲ್ಲಿ ಮಾವಿನ ತೋರಣ ಮಾವಿನ ತಣ ಕಟ್ಟುವಂತ ಕೆಲಸ ನಡೆದಿದೆ. ಇಲ್ಲಿ ಕಾಯಿಗಳು ಪೂಜೆ ಸಾಮಗ್ರಿಗಳು ಬಂದವರಿಗೆ ಕುತ್ಕೊಳ್ಳಿಕ್ಕೆ. ಆಮೇಲೆ ನಾಳೆ ಈಗ ಸಾಯಂಕಾಲ ಒಂದು 50-60 ಜನ ಮುತ್ತೈದರು ಬಂದು ಇಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಾರೆ. ಸೊ ಅವರಿಗೆಲ್ಲ ಬೇಕಾಗಿ ಕೊಡುವಂತ ಉಡುಗೊರೆಗಳು, ಅವ್ರಿಗೊಂದು ಲಘು ಉಪಹಾರದ ವ್ಯವಸ್ಥೆ ಇಟ್ಕೊಂಡಿವಿ. ಅದಕ್ಕೆ ಬೇಕಾದಂತ ಪ್ಲೇಟ್ಸ್ ಅದೆಲ್ಲ ವ್ಯವಸ್ಥೆ ಮಾಡಿ ಈಗ ಚೊಕ್ ಮಾಡಿ ಕುತ್ಕೊಂಡಿವಿ. ಈಗ ಈ ಮಾವಿನ ತೊಳೆದು ಕಟ್ಟಿದ್ರೆ ಅಲ್ಲಿ ಬಾಳೆ ಕಂಬವನ್ನು ಕಟ್ಟಿದೆ. ಆ ಬಾಳೆ ಕಂಬದ ಕೆಲಸ ಮುಗಿತು ಅಂದ್ರೆ ಆಲ್ಮೋಸ್ಟ್ ಇವತ್ತಿಗೆ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತ ಎಲ್ಲ ಕೆಲಸಗಳು ಮುಗ್ದಂಗೆ. ಇನ್ನು ನಾಳೆ ಸತ್ಯನಾರಾಯಣ ಪೂಜೆ. ಸೊ ಇದಾದ್ಮೇಲೆ ಮತ್ತಿದ್ದೇನಾರ ಕೆಲಸ ಮಾಡಿದ್ರೆ ಅದನ್ನ ಈ ಬ್ಲಾಗ್ ಒಳಗೆ ಆಡ್ ಮಾಡ್ತೇವೆ. ಸದ್ಯಕ್ಕೆ ಹಂಗೆ ಇಟ್ಟಿರ್ಬೇಕು, ನಾಳೆ ಬಂದು ಇದು ಮಾಡಿರೋಕೆ ಹೋಣ ಗೈಸ್. ಇಷ್ಟು ತಯಾರಿಗೂ ಮಾಡೇವಿ ನಾವು ನಮ್ಮ ಹೆಂಡತಿ ಕೂಡಿ. ಸೊ ಈಗ ನೆಕ್ಸ್ಟ್ ಊಟ ಮಾಡಿ ಬಂದ ಮೇಲೆ ಒಂದು ಸ್ವಲ್ಪ ತಯಾರಿ ಇದೆ, ಅದಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಮಾಡ್ತೀವಿ. ಸೊ ವಿಡಿಯೋ ಇಲ್ಲಿಗೆ ಮುಗಿಬೋದು, ಅಥವಾ ಆಮೇಲೆ ಬಂದು ಏನಾರ ವ್ಯವಸ್ಥೆ ಮಾಡಿದ್ರೆ ಅದನ್ನು ಬ್ಲಾಗ್ ಒಳಗೆ ಆ್ಯಡ್ ಮಾಡ್ತೀನಿ. ಅಥವಾ ನೆಕ್ಸ್ಟ್ ಸತ್ಯನಾರಾಯಣ ಪೂಜೆ ದಿವಸ ಏನೆಲ್ಲ ಆ್ಯಕ್ಟಿವಿಟೀಸ್ಗಳಾಯ್ತು ಆ ಒಂದು ಸಂಭ್ರಮದ ವಿಡಿಯೋ ಮಾಡಿ ಕೂಡ ಹಾಕ್ತೀನಿ. ಸೊ ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್.